ಬಿಹಾರ ಚುನಾವಣೆ ಬಿ ಜೆ ಪಿಯಲ್ಲೊಂದು ಉತ್ಸಾಹ, ಜೆ ಡಿ ಎಸ್ನಲ್ಲೂ ಉತ್ಸಾಹ. ಅಂದರೆ ಒಂದು ಅಲಯನ್ಸು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಅಧಿಕಾರಕ್ಕೆ ಬರಬಹುದು. ಜೆ ಡಿ ಎಸ್ಗೂ ರಾಜ್ಯದಲ್ಲಿ ಒಂದು ಹೋಪ್. ಅನೇಕ ಬಿ ಜೆ ಪಿ ನಾಯಕರುಗಳು ಮಾತಾಡಿದ್ರು ಇವತ್ತು. ರಾಹುಲ್ ಗಾಂಧಿ ಅವ್ರದ್ದು ಐರನ್ ಲೆಗ್ಗು ಅಂತ ವಿಜಯಂತ ಅಂದರು. ಕಾಂಗ್ರೆಸ್ಸಿಗಿನ ಭವಿಷ್ಯ ಇಲ್ಲ ಅಂತ ಆರ್ ಅಶೋಕ್ ಅವರಂದರು. ಹೀಗೆ ಆದರೆ ಕಾಂಗ್ರೆಸ್ ಕಚೇರಿಯಲ್ಲಿ ದೀಪ ಹಚ್ಚೋದಕ್ಕೂ ಜನ ಇರಲ್ಲ ಅಂತ ಕಾರಜೋಳರು ಅಂದರು. ಕಾಂಗ್ರೆಸ್ಸು ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸೋ ಕೆಲಸ ಮಾಡ್ತಾ ಇದೆ ಅಂತ ರಾಮುಲು ಅವರು ಅಂದರು. ಕೇಳಿಸ್ಕೊಳ್ಳಿ. ಆ ಜಂಗಲ್ ರಾಜನ ಬಿಹಾರ ಜನತೆ ಇನ್ನೂ ಕೂಡ ಮರ್ತಿಲ್ಲ. ನಮಗೆ ಜಂಗಲ್ ರಾಜ್ ಬೇಡ, ಬಿಹಾರ ರಾಜ್ಯದಲ್ಲಿ ಮಂಗಲ್ ರಾಜ್ಯ ಇರಬೇಕು ಅಂತೇಳಿ ಮತ್ತೊಮ್ಮೆ ಬಿಜೆಪಿ ಜೆಡಿಯು ಕೂಟಕ್ಕೆ ಇವತ್ತು ಬೆಂಬಲವನ್ನು ನೀಡಿದ್ದಾರೆ. ಏನು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿರ್ಬೋದು, ಬಿಹಾರದಲ್ಲಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿರ್ಬೋದು ಒಡೆದಾಳುವ ನೀತಿಯನ್ನು ಏನು ಅನುಸರಿಸ್ತಾ ಇದ್ದಾರೆ, ಐರನ್ ಲೆಗ್ ಅಂತ ಹೇಳಿದ್ದಾರೆ. ಎಲ್ಲಿ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡ್ತಾರೆ, ಕಾಲ ನೀಡ್ತಾರೆ, ಅಲ್ಲಿ ಆ ಪಕ್ಷ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಆಗ ನಾಪತ್ತೆ ಆಗಿದ್ದಾರೆ ರಾಹುಲ್ ಗಾಂಧಿ ಅವರು. ದೇಶದಲ್ಲಿ ನಿಮಗೆಲ್ಲೂ ಕವರಕ್ಕೆ, ನುಂಗಕ್ಕೆ, ಲೂಟಿ ಮಾಡೋಕ್ಕೆ ಕಾಂಗ್ರೆಸ್ ಅವ್ರಿಗೆ ಎಲ್ಲೂ ಅವಕಾಶ ಸಿಗಲ್ಲ. ಈಗ ಬಿಹಾರ ಜನತೆ ದೊಡ್ಡ ಕ್ಯಾಂಪೇನ್ ಮಾಡಿದ್ದು ಬಿಹಾರದಲ್ಲೇ. ರಾಹುಲ್ ಗಾಂಧಿಯವರು ವೋಟ್ ಚೋರಿ, ಪುಸ್ತಕ ಹಿಡ್ಕೊಳೋದು, ಪೆನ್ ಹಿಡ್ಕೊಳೋದು, ತೋರಿಸೋದು ಇಷ್ಟೇ ಮಾಡಿದ್ದು. ಬಿಹಾರ್ ಎಲೆಕ್ಷನ್ ಆದಮೇಲೆ ದೇಶದಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಿಬಿಟ್ಟಿದೆ. ಇನ್ನೇನು ಅವ್ರಿಗೆ ಉಳಿದಿಲ್ಲ. ಜನ ಉತ್ತರ ಕೊಟ್ಟರು, ನಿನ್ನ ವೋಟ್ ಚೋರಿ ಬೋಗಸ್ ಅನ್ನೋದನ್ನು ಸ್ಪಷ್ಟವಾಗಿ ಬಿಹಾರದ ಜನ ತಿರಸ್ಕಾರ ಮಾಡಿದ್ದಾರೆ. ಆ ಬಿಹಾರದ ಜನತೆಯ ಮುಂದೆ ಇವರು ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು. ತೆಲಂಗಾಣದಲ್ಲಿ ಗೆದ್ದಾಗ ಕಾಂಗ್ರೆಸ್ಸು ಏನು ಭಾಳ ಸಂತೋಷ, ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ. ಈಗ ಮಾತ್ರ ವೋಟ್ ಚೋರಿ. ಕರ್ನಾಟಕ, ಆಂಧ್ರ, ತೆಲಂಗಾಣ ಗೆದ್ದಾಗ ಸರಿ ಇದೆ. ಬಿಹಾರದಲ್ಲಿ ಕಾಂಗ್ರೆಸ್ಸು ಹೀನಾಯ ಪರಿಸ್ಥಿತಿಗೆ ಬಂದು ಉಳಿದಕ್ಕೆ ಕಾರಣ ಅವ್ರ ನಡವಳಿಕೆ. ಕಾಂಗ್ರೆಸ್ ಕಚೇರಿಗೆ ದೀಪ ಹಚ್ಚಲಿಕ್ಕೂ ದಿಕ್ಕಿಲ್ಲದಂಗೆ ಆಗ್ತದೆ, ಒಬ್ಬ ವ್ಯಕ್ತಿನೂ ಸಿಗುದಿಲ್ಲ. ಕಾಂಗ್ರೆಸ್ನವರು ಅಧಿಕಾರ ಕಳ್ಕೊಂಡು ಹುಚ್ಚರ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ. ಈಗ ಬಿಹಾರದಲ್ಲಿ ಆರ್ಜೆಡಿ ಪಕ್ಷವನ್ನು ಕೂಡ ಮುಗಿಸಂತ ಕೆಲಸ ಮಾಡಿದ್ರು. ಇವತ್ತು ಪಶ್ಚಿಮ ಬಂಗಾಳದ ಎಲೆಕ್ಷನ್ ಆಗಿರ್ಬೋದು, ತಮಿಳುನಾಡು ಎಲೆಕ್ಷನ್ದಲ್ಲಿ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ದಲ್ಲಿ ಮಮತಾ ಬ್ಯಾನರ್ಜಿ ಅವರು ಕೂಡ ದೂರ ಇಟ್ಟಿದ್ದಾರೆ. ಮುಂದೆ ತಮಿಳುನಾಡಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಅಲ್ಲಿ ಕೂಡ ಪ್ರಾದೇಶಿಕ ಪಕ್ಷಗಳು ದೂರ ಇಡ್ತಾರೆ. ಹಂಗ ಈ ಗೆಲುವು ಏನಿದೆನೋ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರಿಗೆ, ಅಮಿತ್ ಶಾ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಂತ JP ನಡ್ಡಾ ಅವರಿಗೆ, ಅದೇ ರೀತಿಯಲ್ಲಿ ನಿತೀಶ್ ಕುಮಾರ್ ಅವರಿಗೆ ಈ ಜನರು ಸಮರ್ಪಣೆಯನ್ನು ಮಾಡುವಂತ ಕೆಲಸ ಕೂಡ ಮಾಡಿದ್ದಾರೆ. ಪ್ರಾದೇಶಿಕ ಪಕ್ಷಗಳನ್ನು ಯಾರನ್ನು ಉಳಿಸಿದಿರಿ ತಾವು ಹೇಳ್ರಲ್ಲ, ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸಂತ ಕೆಲಸ ಮಾಡ್ಕೊಂತ ಬಂದಿದ್ರಿ. ಇವತ್ತು ಉತ್ತರ ಪ್ರದೇಶದಲ್ಲಿ ಅಲ್ಲಿದ್ದಂತಹ ಪ್ರಾದೇಶಿಕ ಪಕ್ಷವನ್ನು, ಸಮಾಜವಾದಿ ಪಕ್ಷವನ್ನು ಮುಗಿಸಂತ ಕೆಲಸ ಮಾಡಿದ್ರಿ. ಅದೇ ರೀತಿಯಲ್ಲಿ ಡೆಲ್ಲಿಯಲ್ಲಿ AAP ಪಕ್ಷವನ್ನು ಕೂಡ ಮುಗಿಸಂತ ಕೆಲಸ ಮಾಡಿದ್ರಿ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನು ಮುಗಿಸಂತ ಕೆಲಸ ಮಾಡಿದ್ರಿ. ಅದೇ ರೀತಿಯಲ್ಲಿ NCPಯನ್ನು ಮುಗಿಸಂತ ಕೆಲಸ ಮಾಡಿದ್ರಿ. ರಾಮುಲು ಅವ್ರ ಮಾತು ಕೇಳಿದ್ರೆ ಗಾದೆ ಮಾತು ನೆನಪಾಯ್ತು ನನಗೆ. ಕೋತಿ ತಾನು ತಿಂದು ಮೇಕೆ ಮುಖಕ್ಕೆ ಒರೆಸಿತ್ತಂತ. ಅಲ್ಲಿ ಸಮಾಜವಾದಿ ಪಾರ್ಟಿನ ಉತ್ತರ ಪ್ರದೇಶದಲ್ಲಿ ಮುಗಿಸಿದವ್ರು ನೀವು, ಶಿವಸೇನೆಯನ್ನು NCPಯನ್ನು ಮಹಾರಾಷ್ಟ್ರದಲ್ಲಿ ಮುಗಿಸಿದವ್ರು ನೀವು. ಅಫ್ಕೋರ್ಸ್ ಪೊಲಿಟಿಕ್ಸ್ ಅದು, ವಿರೋಧ ಪಕ್ಷ ಆಗಿದ್ರಪ್ಪ ಅವರು. ಆಮ್ ಆದ್ಮಿ ಪಕ್ಷ ದಿಲ್ಲಿಲಿ ಮುಗಿಸಿದವ್ರು ನೀವು. ಕಾಂಗ್ರೆಸ್ನವ್ರು ಏನು ಮಾಡಿದ್ರಲ್ಲಿ ಪಾಪ? ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸ್ತಾ ಇದ್ದಾರೆ. ಪ್ರಾದೇಶಿಕ ಪಕ್ಷಗಳು ಮುಗಿಸೋದಲ್ರಿ, ಅವ್ರಿಗೆ ಅಸ್ತಿತ್ವದ ಪ್ರಶ್ನೆ ಬಂದಿದೆ. ಒಳ್ಳೆ ಕತೆ ಆಯ್ತದು. ಬಿಹಾರ ರಿಸಲ್ಟ್ಗೆ ಕಾಂಗ್ರೆಸ್ ನಾಯಕರುಗಳ, ರಾಜ್ಯದ ಕಾಂಗ್ರೆಸ್ ನಾಯಕರುಗಳ ಪ್ರತಿಕ್ರಿಯೆ ಏನು? ಸತೀಶ್ ಜಾರಕಿಹೊಳಿ ಹೇಳಿದ್ರು, ಒಂದು ಆತ್ಮಾವಲೋಕನ ಆಗಬೇಕು. ಕರ್ನಾಟಕದಲ್ಲಿ ಅಹಿಂದ ವರ್ಗದ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋ ಸಾಧ್ಯತೆ ಇದೆ ಅಂತ. ಅಂದರೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗೋ ಸಾಧ್ಯತೆ ಅಂದರೆ, ಅಹಿಂದದಲ್ಲಿ ಹಿಂದುಳಿದ ಇದೆಯಲ್ಲ, ಬಿಹಾರದಲ್ಲಿ ಅದು ಒಡೆದಿದೆ. ದಟ್ಸ್ ಅ ಪೊಲಿಟಿಕಲ್ ಸ್ಟ್ರಾಟಜಿ ಆಫ್ ನಿತೀಶ್ ಕುಮಾರ್. ಯಾದವ ಹಿಂದುಳಿದ ಅಲ್ಲಿ ಒಂದು 14% ಬರ್ತಾರೆ, ಮುಸ್ಲಿಮು 18% ಇದ್ದಾರೆ. ಆ ಕಾಂಬಿನೇಷನ್ ಇಟ್ಕೊಂಡು ಹಿಂದುಳಿದ ಯಾದವ ಮತ್ತು ಮುಸ್ಲಿಂ ಕಾಂಬಿನೇಷನ್, ಹಿಮ್ ಎರಡನ್ನು ಇಟ್ಕೊಂಡು ತೇಜಸ್ವಿ ಯಾದವ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಅವ್ರದ್ದು ಲಿಮಿಟೇಷನ್ ಏನಂದರೆ, ಅದನ್ನು ಹೊರತುಪಡಿಸಿ 31%ಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ ಅವರು. ಅದನ್ನು ಹೊರತುಪಡಿಸಿ ಉಳಿದಿರೋ ಮತಗಳನ್ನು ತರೋದಕ್ಕೂ ವಿಪರೀತ ಸರ್ಕಸ್ ಮಾಡಬೇಕಾಗಿದೆ ಅವರು. ಹಂಗೂ ಹಿಂಗೆ 36ಕ್ಕೆ ಬಂದಿದ್ದಾರೆ. ಸರ್ಕಸ್ ಮಾಡಬೇಕಾದ ಪರಿಸ್ಥಿತಿ ಇದೆ. ಅಲ್ಲಿ ಹಿಂದುಳಿದ ಒಂದು, ಅತಿ ಹಿಂದುಳಿದ ಒಂದು, ಪಿಛಡ, ಅತಿ ಪಿಛಡ. ಅಲ್ಲಿ OBC ಒಂದಿದೆ, EBC ಒಂದಿದೆ, ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್. EBC ನಿತೀಶ್ ಕುಮಾರ್ ಜೊತೆಗಿದೆ, ದಲಿತ್ ನಿತೀಶ್ ಕುಮಾರ್ ಜೊತೆಗಿದೆ,
ಯಾದವೇತರ ಹಿಂದುಳಿದವರು ಮತ್ತು ಅತಿ ಹಿಂದುಳಿದವರನ್ನು ನಿತೀಶ್ ಕುಮಾರ್ ತಮ್ಮ ಜೊತೆಗೆ ತಗೊಂಡ್ಬಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳೋದು ಕರ್ನಾಟಕದಲ್ಲಿ ಅವರೆಲ್ಲರನ್ನೂ ನಮ್ಮ ಜೊತೆಗೆ ಒಟ್ಟುಗೂಡಿಸುವ ಸಾಧ್ಯತೆ ಇದೆ ಅಂತ. ರಾಮಲಿಂಗಾರೆಡ್ಡಿ ಅವರಂತೂ ಬಿಹಾರದಲ್ಲಿ ನಡೆದಿದ್ದು ಎಲೆಕ್ಷನ್ನೇ ಅಲ್ಲ ಅಂದರು. ಯಾರು ಅದನ್ನು ಎಲೆಕ್ಷನ್ ಅಂತಾರ? 47 ಲಕ್ಷ ಮತದಾರರನ್ನ ಪಟ್ಟಿಯಿಂದ ತೆಗೆದ್ರು ಅಂತ. 47 ಲಕ್ಷ ಅಲ್ಲ, 67 ಲಕ್ಷ ಸ್ವಾಮಿ, 67 ಲಕ್ಷ ಮತದಾರರನ್ನು ತೆಗೆದಿದ್ದು ಪಟ್ಟಿಯಿಂದ. ನಾವು ಚುನಾವಣೆ ನಂತರ ಗ್ಯಾರಂಟಿ ಹಣ ಕೊಟ್ವಿ, ಚುನಾವಣೆಗೆ ಮುಂಚೆನೇ ಖಾತೆಗೆ 10,000 ಹಾಕಿದ್ರವರು. ಇದನ್ನು ಯಾರೂ ಪ್ರಶ್ನೆ ಮಾಡೋರಿಲ್ವಾ ಅಂತ ಮಾಡಬೇಕಾಗಿತ್ತು ಪ್ರಶ್ನೆ. ದಿನೇಶ್ ಗುಂಡೂರಾವ್ ಅವರು ಇದೇ ವಿಷಯ ಮಾತಾಡಿದ್ರು. ಸರ್ಕಾರದ ದುಡ್ಡಿನಲ್ಲಿ, ಖಜಾನೆಯ ದುಡ್ಡಿನಲ್ಲಿ ಮತಗಳನ್ನು ಖರೀದಿ ಮಾಡಿದ್ರಿ ಇವರು ಅಂತ. ಕೇಳಿಸ್ಕೊಳ್ಳಿ. ಸೊ ಅದೊಂದು ನಮಗೆಲ್ಲ ಕಾಂಗ್ರೆಸ್ಗಿರ ಪಾಠ ಅದನ್ನು ನೋಡಿ ಎಚ್ಚೆತ್ತುಕೊಳ್ಬೇಕು. ನಾವು ಎಲ್ಲಿ ಲೋಪದೋಷಿದೆ ಅದನ್ನ ಕರ್ನಾಟಕದಲ್ಲಿ ಸುಧಾರಣೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ನಾವು. ಮತ್ತು ಮತ ಡಿಲೀಟ್ ಮಾಡಿದ್ರು ಅದೇ ಅಲ್ಲ, ಬಿಹಾರ್ ಚುನಾವಣೆಗೆ ಕರ್ನಾಟಕ ಹೋಲಿಸಲಿಕ್ಕೆ ಆಗೋಲ್ಲ. ಇದು ಬೇರೆ, ಇಲ್ಲಿ ಮನಸ್ಥಿತಿಗಳು, ಇಲ್ಲಿ ಹೊಂದಾಣಿಕೆ ಬೇರೆ ಇದೆ. ಕರೆಕ್ಟ್, ಇಲ್ಲಿ ಐಂದಾಗೆ ಹೆಚ್ಚು ಮಹತ್ವ ಇದೆ. ಮುಂದೆ ಬಿಹಾರ್ನಲ್ಲಿ ಎಲ್ಲನೂ ಒಗ್ಗೂಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ, ಆದರೆ ಇಲ್ಲಿ ಐಂದ ಒಗ್ಗೂಡಿಸ್ಲಿಕ್ಕೆ ಅವಕಾಶಗಳಿದೆ ಕರ್ನಾಟಕದಲ್ಲಿ. ಅಂತ ಮಾಡೋಣ ಮುಂದಿನ ದಿನಗಳಲ್ಲಿ. ಸಂಬಂಧನೇ ಇಲ್ಲ ಬಿಹಾರ ಎಲೆಕ್ಷನ್ನ ನಾನು ಎಲೆಕ್ಷನ್ ಅಂತಲೇ ಹೇಳಲ್ಲ. ಯಾಕೆ ಗೊತ್ತಾ ಕಾರಣ ಏನಂದರೆ, ಚುನಾವಣೆಗೆ ಮುಂಚೆ 47 ಲಕ್ಷ ಮತದಾರನ ತೆಗೆದುಹಾಕಿದ್ರು, 18 ಲಕ್ಷ ಮತದಾರನ ಸೇರಿಸ್ಕೊಂಡ್ವಿ. ಇದೊಂದು ಚುನಾವಣೆನ ಇದು? ನಾವು ಚುನಾವಣೆಗೆ ಮುಂಚೆ ಎಲ್ಲ ಪಕ್ಷಗಳು ಮ್ಯಾನಿಫೆಸ್ಟೋ ಕೊಟ್ಟಂಗೆ ನಾವು ಕೊಡಬೇಕು. ಆದರೆ ಬಿಹಾರಲ್ಲಿ ಏನಾಯಿತು, ಚುನಾವಣೆಗೆ ಮುಂಚೆನೇ 10,000 ರೂಪಾಯಿಗೆ ಅಕೌಂಟ್ಗೆ ಹಾಕಬೇಕು. ಎಷ್ಟು? 1,25,00,000 ಮಹಿಳೆಯರ ಅಕೌಂಟಿಗೆ 10,000 ಅಕೌಂಟ್ಗೆ ಹಾಕಿದ್ರು ಚುನಾವಣೆಗೆ ಮುಂಚೆ. ಎಲ್ಲನ ಕೇಳಿದ್ದೀರಾ ಈ ಪ್ರಪಂಚದಲ್ಲಿ ಚುನಾವಣೆಗೆ ಮುಂಚೆ ಅಕೌಂಟ್ ಹಾಕೋದು? ಇದನ್ನು ಕೇಳೋರೇ ಇಲ್ಲ. ಈಗ ಯಾವ ರೀತಿಯಾಗಿ ಅವರು ಚುನಾವಣೆ ಘೋಷಣೆ ಆಗೋದಕ್ಕೆ 4 ದಿವಸ ಇದ್ದಾಗ 10,000 ರೂಪಾಯಿಯನ್ನ ಮಹಿಳೆಯರ ಅಕೌಂಟ್ಗೆ ಸರ್ಕಾರ ದುಡ್ಡಲ್ಲಿ ಓಟನ್ನು ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಡ್ತು. ಮುಂದಿನ ದಿವಸಗಳಲ್ಲಿ ಏನು ಸರ್ಕಾರದ್ದು ಎಲ್ಲರೂ ಕೂಡ ಅದನ್ನೇ ಮಾಡಕ್ಕೆ ಶುರು ಮಾಡಿದ್ರೆ, ಈಗ ಚುನಾವಣೆ ಹತ್ರ ಇದ್ದಾಗ ಯಾವುದೋ ಒಂದು ಸ್ಕೀಮನ್ನು ಘೋಷಣೆ ಮಾಡಿಬಿಟ್ಟು 10,000, 20,000, 30,000 ಕೊಟ್ಬಿಟ್ರೆ ಅವ್ರ ಅಕೌಂಟ್ಗಳಿಗೆ, ಮತ್ತೆ ಇದು ನ್ಯಾಯಯುತ ಚುನಾವಣೆ ಹೆಂಗೆ ಹೇಳಕ್ಕಾಗ್ತದೆ? ಆ್ಯಕ್ಚುಲಿ ಬಿಹಾರದಲ್ಲಿ ವಿರೋಧ ಪಕ್ಷದವರು, ಕಾಂಗ್ರೆಸ್ನವರು, RJD ಅವರು ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದ್ದು ಅದರ ಬಗ್ಗೆ. ಎಲೆಕ್ಷನ್ ಕಮಿಷನ್ ಮುಂದೆ ಧರಣಿ ಮಾಡಬೇಕಾದದ್ದು ಅದರ ಬಗ್ಗೆ. ಸುಪ್ರೀಂ ಕೋರ್ಟಿಗೆ ಹೋಗಿ ಫೈಟ್ ಮಾಡಬೇಕಾಗಿದ್ದದ್ದು ಅದರ ಬಗ್ಗೆ. ಹೆಂಗೆ ಅವಕಾಶ ಕೊಡ್ತೀರಿ ನೀವು ಇದಕ್ಕೆ ಅಂತ? ಆವಾಗ ಎಲ್ಲಿ ನಮಗೆ ಉಲ್ಟಾ ಆಗ್ಬಿಡುತ್ತೋ ಅಂತ ಅನ್ಕೊಂಡ್ರಿ ಇವರು. 10,000 ನಿತೀಶ್ ಕುಮಾರ್ ಹಾಕ್ತೀನಿ ಅಂತ ಬಂದರೆ ಕಾಂಗ್ರೆಸ್ನವರು, RJD ಅವರು ನಿಲ್ಲಿಸ್ಬಿಟ್ರು ಅಂತ ಜನ ಸಿಟ್ಟಾಗ್ಬಿಟ್ರೆ ಆವಾಗ ಸುಮ್ಮನಿದ್ರು. ರಿಸಲ್ಟ್ ಬಂದ ತಕ್ಷಣ ಖರೀದಿ ಮಾಡಿದ್ರು ಅಂತ. ಬಟ್ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದು ನನಗೆ ಆಶ್ಚರ್ಯ. ದಿನೇಶ್ ಗುಂಡೂರಾವ್ ಮಾತಾಡಿದ್ದು ಕೂಡ. ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು 1,27,00,000 ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಹಾಕಿದ್ದಾರೆ ಅಂತ. 1,40,00,000 ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಹಾಕಿದ್ದವರು. 47 ಲಕ್ಷ ಅಲ್ಲ ಡಿಲೀಟ್ ಆಗಿದ್ದು ಮತದಾರರ ಪಟ್ಟಿಯಿಂದ, 67 ಲಕ್ಷ ಡಿಲೀಟ್ ಆಗಿತ್ತು. ಹೊಸದಾಗಿ ಸೇರ್ಪಡೆಯಾಗಿದ್ದು 18 ಲಕ್ಷ ಅಲ್ಲ, 25 ಲಕ್ಷ ಹೊಸದಾಗಿ ಸೇರ್ಪಡೆಯಾಗಿತ್ತು. 67 ಲಕ್ಷ ಮತದಾರರನ್ನ ಡಿಲೀಟ್ ಮಾಡಿದ್ರಲ್ಲ, 67 ಮತದಾರರು ಕೂಡ ಅದನ್ನ ಅಬ್ಜೆಕ್ಟ್ ಮಾಡಲಿಲ್ಲ. ನಾನೊಬ್ಬ ಲೆಜಿಟಿಮೇಟ್ ವೋಟರ್ ಆಫ್ ಬಿಹಾರ್, ನನ್ನ ಹೆಸರು ಯಾಕೆ ಮತದಾರರ ಪಟ್ಟಿಯಿಂದ ಡಿಲೀಟ್ ಆಯಿತು ಅಂತ 67 ಜನ ಸಹಿತ ಬರಲಿಲ್ಲ. 67 ಜನ ಸಹಿತ ಬರಲಿಲ್ಲ. ಜನರಿಗೆ ಓಪನ್ ಇತ್ತು, ಪೊಲಿಟಿಕಲ್ ಪಾರ್ಟಿಗಳಿಗೆ ಓಪನ್ ಇತ್ತು, ಯಾರು ಬೇಕಾದರೂ ಚಾಲೆಂಜ್ ಮಾಡ್ಬೋದಾಗಿತ್ತು. ಅದನ್ನ ಮಾಡಲಿಲ್ಲ, ಒಬ್ಬರು ಚಾಲೆಂಜ್ ಮಾಡಲಿಲ್ಲಪ್ಪ. ಇನ್ನೊಂದು ಕೇಳಿದ್ರಲ್ಲ, ಪ್ರಪಂಚದಲ್ಲಿ ಎಲ್ಲರೂ ನೋಡಿದ್ದೀರಾ ನೀವು ಎಲೆಕ್ಷನ್ಗಿಂತ ಮುಂಚೆ ಅಕೌಂಟಿಗೆ ದುಡ್ಡು ಹಾಕೋದನ್ನು ಅಂತ? ಪ್ರಪಂಚದಲ್ಲಿ ಯಾಕೆ ಸ್ವಾಮಿ, ಕರ್ನಾಟಕದಲ್ಲೇ ನೋಡಿಲ್ವಾ ನಾವು? ಕರ್ನಾಟಕದಲ್ಲೇ ನೋಡಿಲ್ವಾ? ಗೃಹಲಕ್ಷ್ಮಿ ಯೋಜನೆ ಅನೌನ್ಸ್ ಆಯ್ತಪ್ಪ, ತಿಂಗಳ 2,000 ಅಕೌಂಟಿಗೆ ಹಾಕ್ತೀವಿ ಅಂತ. ಲೋಕಸಭಾ ಚುನಾವಣೆ ಹತ್ರ ಬರೋ ತನಕ ತಿಂಗಳು ಬರ್ತಿತ್ತು. ಆಮೇಲೆ ಕಂಟಿನ್ಯೂಸ್ ಆಗಿ 3 ತಿಂಗಳು ಬರಲೇ ಇಲ್ಲ. 3 ತಿಂಗಳು ಬರಲೇ ಇಲ್ಲ. ಲೋಕಸಭೆ ವೋಟಿಂಗ್ ಇನ್ನೇನು ಬಂತಲ್ಲ, ರಪ್ ಅಂತ 6,000 ಬಂತು ಹೆಣ್ಮಕ್ಳ ಅಕೌಂಟಿಗೆ. ರಪ್ ಅಂತ 6,000. ಅದಾದಮೇಲೆ ಬೈ ಎಲೆಕ್ಷನ್ ಬಂತು, ಸಂಡೂರು, ಶಿಗ್ಗಾಮಿ, ನಮ್ಮ ಚನ್ನಪಟ್ಟಣ. ಆವಾಗಲೂ ಅಷ್ಟೇ 3 ತಿಂಗಳು ಪೆಂಡಿಂಗ್ ಇತ್ತು. 3 ತಿಂಗಳು ಗೃಹಲಕ್ಷ್ಮಿ ಹಣ ಬರಲಿಲ್ಲ. ಯಾಕೆ ದುಡ್ಡು ಬರ್ತಿಲ್ಲ ಅಂದ್ರೆ, ಅದೇನು ಸಂಬಳ ಏನ್ರಿ ತಿಂಗಳ ಕರೆಕ್ಟಾಗಿ ಆನ್ ಡೇಟ್ ಬರೋದಕ್ಕೆ? ಸರ್ಕಾರದ ಹತ್ರ ಯಾವಾಗ ಕಲೆಕ್ಟ್ ಆಗುತ್ತೋ ಅವಾಗ ಬಿಡುಗಡೆ ಮಾಡ್ತಾರಪ್ಪ ಅಂತ ಎಷ್ಟು ಜನ ಮಾತಾಡಲಿಲ್ಲ ಮಿನಿಸ್ಟರ್ಗಳು?
3 ತಿಂಗಳು ಬರಲಿಲ್ಲ, ಬೈ ಎಲೆಕ್ಷನ್ ಬಂತು, ರಪ್ ಅಂತ ರಿಲೀಸು. ಹೋಗಲಿ, ರಾಜ್ಯದಾದ್ಯಂತ ರಿಲೀಸ್ ಆಯಿತಾ ಅಂದ್ರೆ ಇಲ್ಲ. ರಾಮನಗರ ಜಿಲ್ಲೆ, ಹಾವೇರಿ ಜಿಲ್ಲೆ, ಬಳ್ಳಾರಿ ಜಿಲ್ಲೆಯ ಹೆಣ್ಣುಮಕ್ಕಳಿಗೆ ರಿಲೀಸು. ನೀವು ಏನನ್ನು ಮಾಡಬಹುದು ಅಂತ ತೋರಿಸ್ತಿರಲ್ಲ, ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮೋದಿ ಮಾಡ್ತಾರೆ. ಸಮಸ್ಯೆ ಇರೋದದು. ಲೋಕಸಭಾ ಚುನಾವಣೆ ಹತ್ತಿರ ಬಂದಾಗ 6,000 ಬಂತು ಅಕೌಂಟಿಗೆ, ಬೈ ಎಲೆಕ್ಷನ್ ಬಂದಾಗ 6,000 ಬಂತು. 10,000 ಹಾಕೋದಕ್ಕೆ ಹೆಂಗೆ ನಾನು ಅದರ ವಿರುದ್ಧ ನಿನ್ನೆ ಭಾಳ ಸ್ಪಷ್ಟವಾಗಿ ಮಾತಾಡಿದೆ. ನಾನು ಹೀಗೆ ಆದರೆ ಇನ್ನೊಂದು 15-20 ವರ್ಷದಲ್ಲಿ ರಾಜ್ಯಗಳ ಆರ್ಥಿಕತೆ ಹಳ್ಳ ಹಿಡ್ದು ಹೋಗ್ಬಿಡುತ್ತೆ. ಅದು 14,000 ಕೋಟಿ ರೀ ಇವ್ರು ಹಾಕಿದ್ದು, 14,000 ಕೋಟಿ. ಕರ್ನಾಟಕದ ಆರ್ಥಿಕತೆಗೂ ಬಿಹಾರದ ಆರ್ಥಿಕತೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನೆನ್ನೆ ಹೇಳಿದೆ ನಾನು, ಕರ್ನಾಟಕ 100 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ 13 ರೂಪಾಯಿ ಟ್ಯಾಕ್ಸ್ ಡೆವಲ್ಯೂಷನ್ ವಾಪಸ್ ಬರುತ್ತೆ ಕರ್ನಾಟಕಕ್ಕೆ. ಟ್ಯಾಕ್ಸ್ ಡೆವಲ್ಯೂಷನ್ ನಾನು ಹೇಳ್ತಾ ಇರೋದು ಯೋಜನೆಗಳಿಗೆ ಬರೋ ದುಡ್ಡಲ್ಲ, ಅದು ಬೇರೆ. ಟ್ಯಾಕ್ಸ್ ಡೆವಲ್ಯೂಷನ್ 13 ರೂಪಾಯಿ ಬರುತ್ತೆ. ಬಿಹಾರಕ್ಕೆ ಯೋಜನೆಗಳು ಬೇರೆ. ಬಿಹಾರದಿಂದ 100 ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಆದರೂ 900 ರೂಪಾಯಿ ಹೋಗುತ್ತೆ, ಅವ್ರಿಗೆ 900 ರೂಪಾಯಿ ಹೋಗುತ್ತೆ. ಬಿಹಾರದಲ್ಲಿ CM ರೋಜ್ಗಾರ್ ಯೋಜನೆ ಅಂತ ಹೆಸರಿಟ್ಟು 14,000 ಕೋಟಿ ರೂಪಾಯಿಗಳನ್ನು 1,40,00,000 ಮಹಿಳೆಯರ ಅಕೌಂಟ್ಗಳಿಗೆ ಹಾಕಲಾಯ್ತಲ್ಲ, ಅದರಲ್ಲಿ ಕರ್ನಾಟಕದ ಮತದಾರ ಕೊಟ್ಟ ತೆರಿಗೆಯೂ ಇತ್ತು. ಇದನ್ನು ರಾಜಕೀಯ ಪಕ್ಷಗಳ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲೂ ಸ್ಟೇಕ್ ಇದೆ, ಬಿಹಾರದಲ್ಲೂ ಸ್ಟೇಕ್ ಇದೆ. ನಮ್ಮಿಂದ ತೆರಿಗೆ ಕಲೆಕ್ಟ್ ಮಾಡಿ ಅಲ್ಲಿ ಯಾಕಪ್ಪ ಎಲೆಕ್ಷನ್ ಗೆಲ್ಲೋದಕ್ಕೆ ಫ್ರೀ ಬಿ ಕೊಡ್ತಾ ಇದ್ದೀರಿ ಕೇಳಬೇಕಲ್ವ? ಅದನ್ನು ಪ್ರಜ್ಞಾವಂತ ನಾಗರಿಕರು ಮಾತ್ರ ಕೇಳೋದಕ್ಕೆ ಸಾಧ್ಯ. ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ ನಾನು. ಏನೋ ಚೆನ್ನಾಗಿರೋದು ಒಂದು ಕುಟುಂಬ ಇದೆಯಪ್ಪ, ಶ್ರೀಮಂತ ಕುಟುಂಬ, ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗಿರೋದು ಒಂದು ಕುಟುಂಬ, ಪಕ್ಕದ ಮನೆ ಇದೆ ಇನ್ನೊಂದು ಬಡವರು. ಅವ್ರಿಗೆ ಹಬ್ಬ ಬಂತು, ಸ್ವಲ್ಪ ಏನೋ ನೀವು ಖುಷಿಯಿಂದ ಏನೋ ಕೊಟ್ರಿ ಅಂತ ಅನ್ಕೊಳ್ಳಿ. ಅದನ್ನು ನಿಮ್ಮ ಕಣ್ಣೆದುರಿಗೆ ಅವ್ರು ಹೆಂಗೆಂಗೋ ದುಂದು ವೆಚ್ಚ ಮಾಡೋದು ನೋಡ್ಬಿಟ್ರೆ ನಿಮ್ಗೆ ಏನು ಅನ್ಸೋದಿಲ್ವಾ? ಅನಿಸುತ್ತೆ ತಾನೇ? ಹಬ್ಬ, ಮಕ್ಕಳಿಗೆ ಬಟ್ಟೆ ತಗೊಂಬರಲಿ, ಹಬ್ಬದ ಊಟಕ್ಕೆ ಏನಾದ್ರು ಸಂತೆ ಮಾಡ್ಕೊಂಬರಲಿ ಅಂತ ದುಡ್ಡು ಕೊಟ್ಟರೆ, ಕಣ್ಣು ಮುಂದೆ ಏನಾದ್ರು ಇವ್ರು ಪಾರ್ಟಿ ಮಾಡಿಬಿಟ್ರೆ ಏನು ಅನ್ಸುತ್ತೆ ನಿಮಗೆ? ಆ ಸಂಕಟ ಆಗಬೇಕು. ಆ್ಯಕ್ಚುಲಿ ಆ ಸಂಕಟ ಆಗಬೇಕು. ಆರ್ಥಿಕವಾಗಿ ಹಿಂದುಳಿದ ರಾಜ್ಯ ಮುಂದುವರಿದ ರಾಜ್ಯಗಳಿಂದ ಪಡೆದ ಟ್ಯಾಕ್ಸ್ನ ಹಣದಲ್ಲಿ ಶೇರ್ ತೆಗೆದುಕೊಳ್ತಾ ಇದೆ ಅಂದರೆ ಪ್ರತಿ ರೂಪಾಯಿಯನ್ನು ಎಚ್ಚರಿಕೆಯಿಂದ ಖರ್ಚು ಮಾಡೋ ಜವಾಬ್ದಾರಿ ಅಲ್ಲಿನ ಸರ್ಕಾರಕ್ಕಿರಬೇಕು. ಅದನ್ನು ಬಿಟ್ಟು ನೋಡಿ ಸ್ಟ್ರಾಟಜಿ ಹೆಂಗಿತ್ತು ಇವ್ರದ್ದು, NDAದ್ದು. ಎಲೆಕ್ಷನ್ ಅನೌನ್ಸ್ ಆಗೋದಕ್ಕಿಂತ 1 ವಾರ ಮುಂಚೆ ಇವರೊಂದು ದೊಡ್ಡದೊಂದು ಸಮಾವೇಶ ಮಾಡಿ, ಮೋದಿನೂ ಹೋಗಿ ನಿತೀಶ್ ಕುಮಾರ್ ಅವರ ಎದುರಿಗೆ ನಿಂತ್ಕೊಂಡು ಒಂದು ಯೋಜನೆ ಅಂತ ಉದ್ಘಾಟನೆ ಮಾಡ್ತಾರೆ, CM ರೋಜ್ಗಾರ್ ಯೋಜನಾ. ಅಲ್ಲಿ ಅನೌನ್ಸ್ ಮಾಡಿಬಿಡ್ತಾರೆ, 10,000 ದುಡ್ಡು ಹಾಕ್ತೀವಿ ನಿಮಗೆ ನಾವು ಅಂತ. ಆ 10,000 ರೂಪಾಯಿನಲ್ಲಿ ಸ್ವಯಂ ಉದ್ಯೋಗ ಮಾಡುವುದಕ್ಕೆ ಏನಾದರೂ ಪ್ಲಾನ್ ಹಾಕ್ಕೊಂಡು ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಂತೆ ಸರ್ಕಾರದ ಮುಂದೆ. ನಾವೇ ಮತ್ತೆ ಅಧಿಕಾರಕ್ಕೆ ಬಂದರೆ ನಿಮ್ಮ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ 1-1.5 ಲಕ್ಷನೋ ಸಾಲ ಕೊಡ್ತೀವಿ ನಿಮಗೆ ಅಂತಂದರು. ಈ 10,000 ಮುಂದೆ 1.5-2 ಲಕ್ಷ ಕೈಗೆ ಬರ್ಬೇಕಂದ್ರೆ ಇವ್ರದೇ ಸರ್ಕಾರ ಬರ್ಬೇಕಂತೆ. ಆಯ್ತಪ್ಪ, ಅನೌನ್ಸ್ ಮಾಡಿ ದುಡ್ಡು ಹಾಕ್ಬಿಟ್ರ? ಇಲ್ಲ, ಅವಾಗ ಅನೌನ್ಸ್ ಆಯ್ತು ಅಷ್ಟೇ. ಅಕೌಂಟಿಗೆ ದುಡ್ಡು ಬಂದಿದ್ದು ಯಾವಾಗ? ಓಟ್ ಹಾಕೋದಕ್ಕೆ, ವೋಟಿಂಗಿಗೆ ಇನ್ನೊಂದು 4 ದಿವಸ ಟೈಮ್ ಇದೆ ಅಂದಾಗ. ಇನ್ನೊಂದು 4 ದಿವಸ ವೋಟಿಂಗ್ ಇದೆ, 10,000 ಬಂತು ಅಕೌಂಟಿಗೆ. ನೆನ್ನೆನೂ ಹೇಳಿದೆ ನಾನು, 10,000 ನಮಗೆ 10,000. ಬಿಹಾರದಲ್ಲಿನ ಬಡತನಕ್ಕೆ ಅದು 40-50 ಸಮ. ಅದು ಐಸಿಂಗ್ ಆನ್ ದ ಕೇಕ್. ಉಳಿದಿದ್ದೆಲ್ಲ ಏನೇನಿತ್ತು, 10,000 ಹಾಕಿದ್ದಂತೂ ಐಸಿಂಗ್ ಆನ್ ದ ಕೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.